ಶುಭೋದಯ. ನನ್ನ ಹೆಸರು ಸವಿತಾ ಸ್ವಾಮಿ, ಲೆಕ್ಚರರ್, ಗವರ್ಮೆಂಟ್ ಪಾಲಿಟೆಕ್ನಿಕ್ ತುಮಕೂರು. ನನ್ನ ಪ್ರೀವಿಯಸ್ ಸೆಷನ್ 25ರಲ್ಲಿ ನಾವು ಟ್ರೀಟ್ಮೆಂಟ್ ಆಫ್ ವಾಟರ್ನ ಫಿಲ್ಟ್ರೇಷನ್ ಭಾಗನ ಓದಿದ್ವಿ. ಫಿಲ್ಟ್ರೇಷನ್ ಡೆಫಿನೇಷನ್ನು ಮತ್ತೆ ಹಾಗೇನೆ ಟೈಪ್ಸ್ ಆಫ್ ಫಿಲ್ಟ್ರೇಷನ್ನು, ಥಿಯರಿ ಆಫ್ ಫಿಲ್ಟ್ರೇಷನ್ನು. ಫಿಲ್ಟ್ರೇಷನ್ ಅಲ್ಲಿ ಮೇನ್ಲಿ 2 ತರ ಇರುತ್ತೆ. ಒಂದು ಗ್ರಾವಿಟಿ ಫಿಲ್ಟರು, ಮತ್ತೊಂದು ಪ್ರೆಷರ್ ಫಿಲ್ಟರ್. ಸೊ ಗ್ರಾವಿಟಿ ಫಿಲ್ಟರ್ ಅಲ್ಲಿ ಮತ್ತೆ 2 ತರ ಇರುತ್ತೆ. ಒಂದು ಸ್ಲೋ ಸ್ಯಾಂಡ್ ಫಿಲ್ಟರು, ಸ್ಲೋ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್, ಮತ್ತೊಂದು ರ್ಯಾಪಿಡ್ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್. ಸೊ ಅದಾದ ನಂತರ ಪ್ರೆಷರ್ ಫಿಲ್ಟರ್ ಬರುತ್ತೆ. ಇನ್ ಡೀಟೇಲ್ ಆಗಿ ವಿತ್ ಸ್ಕೆಚ್ ನಾವು ಓದಿದ್ವಿ. ಸ್ಲೋ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್ 1 ಮತ್ತೆ ರ್ಯಾಪಿಡ್ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್ 1. ಅದರ ಎಫಿಷಿಯನ್ಸಿ ಮತ್ತೆ ರೇಟ್ ಆಫ್ ಫಿಲ್ಟ್ರೇಷನ್, ಏರಿಯಾ ರಿಕ್ವೈರ್ಡ್, ಎಲ್ಲದ್ರ ಬಗ್ಗೆನೂ ನಾವು ಬ್ರೀಫ್ ಆಗಿ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಓದಿದ್ವಿ, ತಿಳ್ಕೊಂಡಿದ್ವಿ. ಹಾಗೇನೆ ಈಗ ಈ ಸೆಷನ್ ಅಲ್ಲಿ, ಸೆಷನ್ ನಂಬರ್ 26 ಅಲ್ಲಿ ನಾವು ಓದ್ತಾ ಇರೋದೇನಪ್ಪಾ ಅಂತಂದ್ರೆ ಡಿಫರೆನ್ಸ್ ಬಿಟ್ವೀನ್ ಸ್ಲೋ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್ ಅಂಡ್ ರ್ಯಾಪಿಡ್ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್ ನ ನಾವು ತಿಳ್ಕೊಳ್ತೀವಿ. ಹಾಗೇನೆ ಮತ್ತೊಂದ್ ತರ ಫಿಲ್ಟರ್ ಹೇಳಿದ್ನಲ್ಲ, ಪ್ರೆಷರ್ ಫಿಲ್ಟರ್ ಅಂತ ಹೇಳಿ. ಸೊ ಆ ಪ್ರೆಷರ್ ಫಿಲ್ಟರ್ ಬಗ್ಗೆ ನಾವಿಲ್ಲಿ ಓದ್ತೀವಿ. ಹಾಗೇನೆ ಪ್ರೆಷರ್ ಫಿಲ್ಟರಿನ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಸೆಷನ್ ನಂಬರ್ 26, which deals with the differences between slow sand filter and rapid sand filter. As you can see in the slide, it is showing that comparison of slow sand filter and rapid sand filter. First one, ನಾನು ಬೇಸಿಕ್ ಆಗಿ ಹೇಳಿದ್ದೆ, ಸ್ಲೋ ಸ್ಯಾಂಡ್ ಫಿಲ್ಟರ್ಗೆ ಏರಿಯಾ ತುಂಬಾ ತಗೊಳುತ್ತೆ. ಎಷ್ಟು ಹೇಳಿದ್ದೆ? 1000 ಸ್ಕ್ವೇರ್ ಮೀಟರ್ ಬೇಕಾಗುತ್ತೆ ಅಂತ ಹೇಳಿ. ಹಾಗೇನೆ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಇಟ್ ನೀಡ್ಸ್ ಕಂಪ್ಯಾರಿಟಿವ್ಲಿ 100 to 200 ಮೀಟರ್ ಸ್ಕ್ವೇರ್ ಆದ್ರೇನೆ ಸಾಕು. ಅಂಡ್ ಬೋತ್ ಆರ್ ಓಪನ್ ಟೈಪ್ ಅಂತಾನು ಹೇಳಿದ್ದೆ. ಸೊ ಏರಿಯಾ ವೈಸ್ ನೋಡ್ಕೊಂಡ್ರೆ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಜಾಸ್ತಿ ಏರಿಯಾ ಬೇಕಾಗುತ್ತೆ, ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಕಡಿಮೆ ಏರಿಯಾ ಸಾಕಾಗುತ್ತೆ. Coming to the next point, raw water turbidity. ಅಂದ್ರೆ ರಾ ವಾಟರ್ ಎಷ್ಟು ಟರ್ಬಿಡ್ ಇರ್ಬೋದು ಫಿಲ್ಟರ್ ಒಳಗಡೆ ಪಾಸ್ ಮಾಡ್ಬೇಕಾದ್ರೆ. ಸ್ಲೋ ಸ್ಯಾಂಡ್ ಫಿಲ್ಟರ್ಗೆ ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 30 NTU. ಓಕೆ, ಫಾರ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಇಟ್ ಶುಡ್ ನಾಟ್ ಬಿ, ನೋಡಿ ಇಲ್ಲಿ ನಾನು ಪಾಯಿಂಟರ್ ತೋರಿಸ್ತಾ ಇದ್ದೀನಿ, NTU ಅಂತ ಇದೆ. ಪ್ರೀವಿಯಸ್ ಕ್ಲಾಸ್ ಅಲ್ಲೇನೆ NTU ಅಂದ್ರೆ ಏನು ಅಂತ ನಾನು ಹೇಳಿದ್ದೀನಿ. ಹಾಗೇನೆ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಇದರಲ್ಲಿ ಹೇಳ್ತಾ ಇದೆ ನಾಟ್ ಮೋರ್ ದ್ಯಾನ್ 10 NTU, ಹೆನ್ಸ್ ನೀಡ್ಸ್ ಕೋಆಗುಲೇಷನ್ ಅಂತ. ಫಸ್ಟ್ ಪಾಯಿಂಟ್ ನಾನು ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ತೇನೆ. ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಯಾವ ವಾಟರ್ನ ನಾವು ಪಾಸ್ ಮಾಡ್ತೀವಿ ಅಂತಂದ್ರೆ ಪ್ಲೇನ್ ಸೆಡಿಮೆಂಟೇಶನ್. ಪ್ಲೇನ್ ಸೆಡಿಮೆಂಟೇಶನ್ ಅಲ್ಲಿ ಇದ್ರೆ ಟರ್ಬಿಡ್ ಜಾಸ್ತಿನೇ ಆಗಿರುತ್ತೆ, ಅಂದ್ರೆ ಪ್ಲೇನ್ ಸೆಡಿಮೆಂಟೇಶನ್ ಅಷ್ಟೇ ಆಗಿರುತ್ತೆ, ನೋ ಕೋಆಗುಲೇಷನ್. ಸೊ ದಟ್ ಕ್ಯಾನ್ ಗೋ ಥ್ರೂ 30 NTU, ಅಂದ್ರೆ ನೆಫೆಲೋಮೆಟ್ರಿಕ್ ಟರ್ಬಿಡ್ ಯೂನಿಟ್ಸ್ ಅಂತ, ಟರ್ಬಿಡಿಟಿ ಯೂನಿಟ್ಸ್ ಅಂತ ಹೇಳ್ತೀವಿ NTU ಅಂದ್ರೆ. ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಈಗ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 10 NTU, hence needs coagulation. So coagulation process ಬೇಕಾಗುತ್ತೆ. Coming to the sand media, ನೋಡಿ ಇದ್ರದ್ದು ಸ್ಯಾಂಡ್ ಮೀಡಿಯಾ ಬಗ್ಗೆನೂ ನಾನು ತುಂಬಾ ಹೇಳಿದ್ದೀನಿ. ಗ್ರಾವೆಲ್ ಸೈಜ್ ಏನಿರ್ಬೇಕು, ಸ್ಯಾಂಡ್ ಸೈಜ್ ಏನಿರ್ಬೇಕು, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಡೆಪ್ತ್ ಆಫ್ ಈಚ್ ಫಿಲ್ಟರ್ ಮೀಡಿಯಾ ಸಹ ನಾನು ಹೋದ್ಸಲ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಈಗ ನೋಡೋಣ ವಾಟ್ ಶುಡ್ ಬಿ ಫಾರ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂತ ಹೇಳಿ. Effective size in case of slow sand filter is 0.2 to 0.3 millimeter uniformity coefficient ಅಂತ ಹೇಳ್ತೀವಿ. 2 to 3 layer of uniform size, ಅಂದ್ರೆ varying sizes. Again, lower size granular particles will be placed at the topmost layer, as the topmost layer. So coming to rapid sand filter, effective size shall be 0.45 to 0.7 millimeter uniformity coefficient
1.3 to 1.7 multiple graded layers of sand. ನೋಡಿ ಅಲ್ಲೇನ್ ಹೇಳ್ತೀವಿ ಯೂನಿಫಾರ್ಮ್ ಲೇಯರ್ಸ್ ಆಫ್ ಸ್ಯಾಂಡ್, 2-3 ಲೇಯರ್ ಮಾಡ್ಕೊಳ್ತೀವಿ ಸ್ಯಾಂಡ್ ನ. ಮೇಲ್ಗಡೆ ಚಿಕ್ಕ ಲೇಯರ್ ಬರುತ್ತೆ, ಅಂದ್ರೆ ಸಣ್ಣ ಗ್ರಾನ್ಯುಲರ್ ಸೈಜ್ ಬರುತ್ತೆ. ಹಾಗೇನೆ ನೆಕ್ಸ್ಟ್ ಒನ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದಕ್ಕಿಂತ ಕೆಳಗಡೆ ಲೇಯರು ಇನ್ನೂ ದೊಡ್ಡದಾಗಿರುವಂತ ಗ್ರಾನ್ಯುಲರ್ ಸೈಜಸ್ ಇರುತ್ತೆ. ಅದು ಯೂನಿಫಾರ್ಮಿಟಿ ಇರುತ್ತೆ. ಬಟ್ ಇನ್ ಕೇಸ್ ಆಫ್ rapid sand gravity filter, ಮಲ್ಟಿಪಲ್ ಗ್ರೇಡೆಡ್ ಲೇಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಗ್ರೇಡೇಷನ್, ಇಟ್ಸ್ ಅ ಮಿಕ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ ರೇಟ್ ಆಫ್ ಫಿಲ್ಟ್ರೇಷನ್, ಅಂದ್ರೆ ಎಷ್ಟು ನೀರ್ನ ಫಿಲ್ಟರ್ ಮಾಡುತ್ತೆ ಈ ಫಿಲ್ಟರ್ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಆಸ್ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ ಇನ್ ದ ಪ್ರೀವಿಯಸ್ ಕ್ಲಾಸಸ್, the slow sand filtration rate is very slow. That's why it is called as slow sand filter antanu helidini. It can filter only up to nodi 2.4 to 3.6 meter cube per meter square per day. ಅಷ್ಟು ನೀರ್ನ ಫಿಲ್ಟರ್ ಮಾಡುತ್ತೆ. whereas coming to the case of rapid sand filter, it can filter up to 100 to 150 meter cube per meter square per day. ಈ ಮೀಟರ್ ಕ್ಯೂಬ್ per meter square per day ಅನ್ನೋದನ್ನ ಕೂಡ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಡಿಫರೆನ್ಸ್, ಲಾಸ್ ಆಫ್ ಹೆಡ್. ಲಾಸ್ ಆಫ್ ಹೆಡ್ ಅನ್ನೋ ಟರ್ಮ್ ಬಗ್ಗೆನೂ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ. ಸ್ಯಾಂಡ್ ಫಿಲ್ಟರ್, ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಲಾಸ್ ಆಫ್ ಹೆಡ್ permissible loss of head ಅಂತ ಹೇಳ್ತೀವಿ. It could be 0.6 meter to 0.7 meters. Coming to the rapid sand filter, the same on the same lines, that is loss of head could be maximum permissible loss of head ಅಂತ ಹೇಳ್ತೀವಿ. ಅದು 1.8 meter ಇಂದ 2 meters ವರೆಗೂ ಇರಬಹುದು. Okay, and next and very important part of the filter, it is cleaning of filter. ನಾನು ಕ್ಲೀನಿಂಗ್ ಆಫ್ ಫಿಲ್ಟರ್ ಬಗ್ಗೆ ಸ್ವಲ್ಪ ಭಾಗ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ದಟ್ ಇಸ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ರಿಫ್ಲೆಕ್ಷನ್. ಓಕೆ, ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ನಮ್ಗೆ ಬರೀ ಮೇಲ್ಗಡೆ ಲೇಯರ್ ಅಲ್ಲಷ್ಟೇ ಎಲ್ಲಾ ಫಿಲ್ಟರ್ಡ್ ಮಟೀರಿಯಲ್, ಅಂದ್ರೆ ಇಂಪ್ಯೂರಿಟೀಸ್ ಎಲ್ಲ ಮೇಲ್ಗಡೆ ಲೇಯರ್ ಅಲ್ಲಿ ಕೂತ್ಕೊಂಡ್ಬಿಡತ್ತೆ. ಅಂದ್ರೆ it will stay in the upper layer of the sand. So what we can do, the upper layer of the sand could be scrapped and taken out. ಸ್ಕ್ರಾಪ್ ಮಾಡಿ ತೆಗೆದಾಗ ಎಷ್ಟಾಗುತ್ತೆ ಲೇಯರ್ ವಾಶ್ ಔಟ್ ಆಗಂತದ್ದು 1 to 2 ಸೆಂಟಿಮೀಟರ್ ಥಿಕ್ ಅಷ್ಟು ಸ್ಯಾಂಡ್ ನ ನಾವು ತೆಗೆದು ಹಾಕ್ಬಿಡ್ತೀವಿ. ಮತ್ತೆ ತೆಗೆದು ಹಾಕಿದ್ರೆ ಅದು ಈ ಕೆಳಗಡೆ ಹೋಗ್ತಾ ಇರುತ್ತಲ್ಲ ಸ್ಯಾಂಡು, ಇಟ್ ಶುಡ್ ಬಿ ರೀಪ್ಲೇಸ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ಲೀನಿಂಗ್ ಮಾಡ್ತಾನೆ ಇರ್ಬೇಕು. ಎಷ್ಟು ಸಲಕ್ಕೆ ಒಂದ್ಸಲ, ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ಬೇಕು ಅಂತಂದ್ರೆ 1 to 2 months ಇಂಟರ್ವೆಲ್ ಅಲ್ಲಿ ನಾವು ಕ್ಲೀನಿಂಗ್ ನ ಮಾಡಬಹುದು. ದಿಸ್ ಇಸ್ ಇನ್ ಕೇಸ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್. On the same terms, on the same lines, coming to the rapid sand filter. Rapid sand filter ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, this is not possible. The enclosure tank ಏನಿರುತ್ತೆ ಅದ್ರ ಒಳಗಡೆ ಇನ್ಲೆಟ್ ನಾನು ಹೇಳಿದೀನಿ, ನಂಬರ್ ಆಫ್ ವಾಲ್ಸ್ ಎಷ್ಟಿರುತ್ತೆ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ, ಹಾಗೇನೆ rapid sand filter ಅಲ್ಲಿ ಎಷ್ಟು ವಾಲ್ಸ್ ಇರುತ್ತೆ ಅಂತ ಹೇಳಿದೀನಿ. In case of slow sand filter, there are only 2 walls. One is the inlet and another one is the outlet to take the clean water, that is filtered water. But in case of what is that, rapid sand filter, we have got 6 walls for this rapid sand filter. Two walls are involved in just taking in the water, that is inlet valve, and the outlet, that is finally to take out the filtered water. Another 4 walls are involved in backwashing. This backwashing process ಬಗ್ಗೆ ನಾನು ಹೋದ್ಸಲ ಹೇಳಿದೀನಿ. I need not go very deep into that again. ಸೊ ಬ್ಯಾಕ್ ವಾಶ್ ಅಂತಂದ್ರೆ ಪ್ರೆಷರ್ ಅಲ್ಲಿ, ಅಂಡರ್ ಪ್ರೆಷರ್ ಅಲ್ಲಿ ಹಿಂದ್ಗಡೆಯಿಂದ ಉಲ್ಟಾ ಪ್ರಾಸೆಸ್ ಆಫ್ ಫಿಲ್ಟ್ರೇಷನ್, ಆ ಪ್ರಾಸೆಸ್ ಅಲ್ಲಿ ನಾವು ವಾಶ್ ಮಾಡೋದನ್ನ ಬ್ಯಾಕ್ ವಾಷಿಂಗ್ ಅಂತ ಹೇಳ್ತೀವಿ.
ಓಕೆ, ಡೈಲಿ ವಾಶ್ ಮಾಡಬೇಕು, 24 to 36 hours ಒನ್ಸ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ನ ವಾಶ್ ಮಾಡಬೇಕು. ಸೊ ದಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಕ್ಲೀನಿಂಗ್. ಓಕೆ, ದರ್ ಇಸ್ ನೋ ಸ್ಕ್ರಾಪಿಂಗ್ ಔಟ್, ಸ್ಯಾಂಡ್ ನ ರೀಪ್ಲೇಸ್ ಮಾಡೋದು ತೆಗಿಯೋದು ಆ ತರ ಪ್ರೋಸೆಸ್ ಇಲ್ಲಿಲ್ಲ. ಸೊ ಇಟ್ ಇಸ್ ಬ್ಯಾಕ್ ವಾಶ್ಡ್. Okay, that process exclusively is called as backwashing, and that will be done only in case of rapid sand filter. You must remember that thing. Scrapping is done in case of slow sand filter, whereas backwashing is done in case of rapid sand filter. Yes, coming to the next difference, that is supervision. Andre supervise ಮಾಡಬೇಕಾ ಈ filtration process na. See, in case of slow sand filter, as the water is very slowly filtered, no skilled supervision is required. Okay, but in case of rapid sand filter, yes, skilled supervision is required. The case, the the point on which it is stressed is the backwashing, of course. And the next point is efficiency. ಎಫಿಷಿಯನ್ಸಿ ಬಂದಾಗ ನಾನು ಹೇಳಿದ್ದೀನಿ, ತುಂಬಾ ಎಫಿಷಿಯಂಟ್ ಯಾವುದು? ಸ್ಲೋ ಸ್ಯಾಂಡ್ ಫಿಲ್ಟರ್. ಆಫ್ ಕೋರ್ಸ್ ನಮಗೆ ಕಡಿಮೆ ವಾಟರ್ ಫಿಲ್ಟರ್ ಆಗಿ ಔಟ್ಪುಟ್ ಆಗಿ ಬರೋದು, ಬಟ್ ಬ್ಯಾಕ್ಟೀರಿಯಲ್ ರಿಮೂವಲ್ ಆಗಿರ್ಬೋದು, ಟರ್ಬಿಡಿಟಿ ರಿಮೂವಲ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಸ್ಲೋ ಸ್ಯಾಂಡ್ ಫಿಲ್ಟರ್ ಸ್ಟ್ಯಾಂಡ್ಸ್ ದ ಹೈಯೆಸ್ಟ್. ಓಕೆ, ಹೈಯೆಸ್ಟ್ ಎಫಿಷಿಯನ್ಸಿ ಯಾವುದು ನಮಗೆ ಕೊಡೋದು ಅಂತಂದ್ರೆ ಸ್ಲೋ ಸ್ಯಾಂಡ್ ಫಿಲ್ಟರ್. ಬಟ್ rapid sand filter is not bad either, but you know, number 1 anta helidre ನಾವು slow sand filter anta helbodu. Okay, here see the efficiency point nodi. Slow sand filter alli nodi illi pointer ನಾನು ಪಾಯಿಂಟ್ ಮಾಡ್ತಾ ಇದೀನಿ, ಬ್ಯಾಕ್ಟೀರಿಯಲ್ ರಿಮೂವಲ್ ಆಗುತ್ತೆ ಅಂದ್ರೆ ಎಫಿಷಿಯನ್ಸಿ 95 to 99% ಅಂತ ಹೇಳ್ತೀವಿ. ಒಂದು MCQ ಕ್ವೆಶನ್ ನಾನು ಇದನ್ನ ಕೇಳಿದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲೇ, ಅದು ಬಂದ್ ಹೋಗಿದೆ. ಬ್ಯಾಕ್ಟೀರಿಯಲ್ ರಿಮೂವಲ್ ಎಫಿಷಿಯನ್ಸಿ ಇನ್ ಕೇಸ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್ will be 95 to 99%, and taste, odor, color, you know, this is done in both cases, that is slow sand filter as well as rapid sand filter. Okay, then ಇಲ್ಲಿ ಒಂದು ಪಾಯಿಂಟ್, there is no removal of bacteria ಅಂತ ಇಲ್ಲ. Bacterial removal efficiency is reduced, like it could be around 70 to 80%. That is there, lesser than the slow sand filter. Otherwise it can remove, it will remove the color if any, taste if any, odor, and turbidity. All the removal is good except the bacterial part. Bacteria removal alli slow sand filter remains the first. So this was all about the comparison of slow sand filter with the rapid sand filter. So ನಾನು ಒಂದು 8 comparisons ಕೊಟ್ಟಿದ್ದೀನಿ. ಅದಲ್ದೇನೋ ನೀವು ನಂಬರ್ ಆಫ್ ವಾಲ್ವ್ಸ್ ಬಗ್ಗೆ ಹೇಳಿದ್ನಲ್ಲ, ನಂಬರ್ ಆಫ್ ವಾಲ್ವ್ಸ್ ಇನ್ ಕೇಸ್ ಆಫ್ ಯಾವುದು slow sand filter is just 2 valves, and in case of rapid sand filter it is 6 valves. ಅದನ್ನ ಒಂದು ಬರಿಬಹುದು. ದೆನ್ ಇನ್ನೊಂದು ಏನ್ ಪಾಯಿಂಟ್ ಬರಿಬಹುದು ಅಂತಂದ್ರೆ, yes, efficiency ಬಗ್ಗೆ ಹೇಳಾಯ್ತು, supervision ಬಗ್ಗೆ ಹೇಳಾಯ್ತು, cleaning of filter, loss of head, rate of filtration. Yes, the area required, it is just said needs very large area and needs very small area. You can just tell some around 100 to 300 meter square is required in case of rapid sand filter, whereas 1000 to 2000 meter square in case of slow sand filter. That is the difference. Okay, that is all about the comparison of slow sand filter and rapid sand filter. I hope I have covered enough about the slow sand filter and rapid sand filter. ಇಲ್ಲಿಗೆ ಏನು ನಾವು ಗ್ರಾವಿಟಿ ಫಿಲ್ಟರ್ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆ, ಟೈಪ್ಸ್ ಅಲ್ಲಿ 2 ತರ ಅಂತ ನಾನು ಆಗ್ಲೇ ಹೇಳಿದೀನಿ. 2ನೇ ತರದಲ್ಲಿ ಫಸ್ಟ್ ಟೈಪ್ ಆಗ್ಲೇ ಕವರ್ ಮಾಡಿದೀವಿ. ಅದರಲ್ಲಿ ಸ್ಲೋ ಸ್ಯಾಂಡ್ ಗ್ರಾವಿಟಿ ಫಿಲ್ಟರ್
Gravity filter ಅಲ್ಲಿ slow sand filter and rapid sand filter. We have covered that topic for now. And coming to the next one. And the next topic is the pressure filter. So pressure filter ಅಂದ್ರೆ ನಾನು ಹೇಳಿದೀನಿ ಇವಾಗಲೇ ಏನ್ ಡಿಫರೆನ್ಸ್ ಸ್ಲೈಡ್ ಅಲ್ಲ ಸೆಷನ್ ನಂಬರ್ 25 ಅಲ್ಲಿ I have briefed about the difference between a gravity filter and a pressure filter. The difference major ಅಂದ್ರೆ ಮೇನ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಗ್ರಾವಿಟಿ ಫಿಲ್ಟರ್ ಅಲ್ಲಿ ಒಂದು ಹೆಡ್ ಇಂದ ಫ್ಲೋ ಆಗುತ್ತೆ ನೀರು, ಅದರಲ್ಲಿ ಸ್ಯಾಂಡ್ ಮೀಡಿಯಾ ಇಟ್ಕೊಳ್ತೀವಿ, ಸ್ಯಾಂಡ್ ಮೀಡಿಯಾದಲ್ಲಿ ಫಿಲ್ಟರ್ ಹಾಕೊಂಡು ಬರುತ್ತೆ. ಸ್ಲೋ ಸ್ಯಾಂಡ್ ಫಿಲ್ಟರ್ ಇದು ಒಂದು ಡಿಫ್ರೆನ್ಸ್ ಅಂತ ಬರ್ಕೋಬಹುದು ನೋಡಿ. ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ನೀರ್ ಎಲ್ಲಿಂದ ಬರುತ್ತೆ, ಪ್ಲೇನ್ ಸೆಡಿಮೆಂಟೇಶನ್ ಇಂದ ಬರುತ್ತೆ. ರಾಪಿಡ್ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಎಲ್ಲಿಂದ ಬರುತ್ತೆ, ಕೋಆಗುಲೆಂಟ್ ಅಂದ್ರೆ ಸೆಡಿಮೆಂಟೇಶನ್ ಟ್ಯಾಂಕ್ ವಿತ್ ಕೋಆಗುಲೇಷನ್ ಅಲ್ಲಿಂದ ಬರುತ್ತೆ. ಸೊ ಇದನ್ನ ಒಂದು ಡಿಫ್ರೆನ್ಸ್ ಅಂತ ನೀವು ಬರಿಬಹುದು. ಆಗ್ಲೇ ಐ ಕುಡ್ ನಾಟ್ ರೀಕಾಲ್ ದಟ್ ಪಾಯಿಂಟ್ ಸೋ ಫಾಸ್ಟ್. ನೌ ಐ ಗಾಟ್ ಇಟ್. And coming to the pressure filter, gravity filters ಅಲ್ಲಿ gravity ತಾನೇ ಇರುತ್ತೆ because of the head. We are using a head to inlet the water. So ಅದು gravity ಇಂದ ನಮ್ಗೆ ನೀರು ಫಿಲ್ಟರ್ ಆಗುತ್ತೆ. There is no external pressure required for that. But in case of pressure filter, what happens, we don't have a head over there. So we are going to use external pressure for filtration of water. So external pressure ನಾವು ಹಾಕ್ತಾ ಇದೀವಿ ಅಂದ್ರೆ ಏನ್ ಅರ್ಥ, ನಮಗೆ ಪಂಪ್ಸ್ ಬೇಕಾಗುತ್ತೆ. ಪಂಪ್ಸ್ ಬೇಕು ಅಂತಂದ್ರೆ ಅಗೇನ್ ಎಲ್ಲ ನಮ್ಗೆ ಸೋರ್ಸಸ್ ಜಾಸ್ತಿ ಬೇಕಾಗುತ್ತೆ, ರಿಸೋರ್ಸಸ್ ಜಾಸ್ತಿ ಇಟ್ಕೊಂಡು ನಾವು ಫಿಲ್ಟ್ರೇಷನ್ ನ ಮಾಡ್ಬೇಕಾಗುತ್ತೆ. ಹಾಗಂದ್ರೆ ಏನರ್ಥ, ಹೆಚ್ಚಿಗೆ ನಾವು ರಿಸೋರ್ಸಸ್ ನಾವು ಇಟ್ಕೊಳ್ತಾ ಇದೀವಿ ಅಂತಂದ್ರೆ ಪವರ್ ಆಗಿರ್ಬೋದು, ಪಂಪ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಪ್ರೆಷರ್ ಬಿಲ್ಡಪ್ ಮಾಡೋದಕ್ಕೆ ವಾಟ್ ಎವರ್ ಹೈಡ್ರಾಲಿಕ್ ಪ್ರೆಷರ್ ಪಂಪೇ ಇರ್ಬೋದು, ಇದನ್ನೆಲ್ಲ ಮಾಡಿದಾಗ ನಮ್ಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕುಡ್ ಇಟ್ ಬಿ ಎಕನಾಮಿಕಲ್? Can we use this in the rural areas or small town areas? No. In country like ours, it is difficult. We see the economy every time. Okay, so which is economical anta keldaga definitely we go for gravity filters itself. Pressure filters to advantages ide, whereas we have got the disadvantages also. We'll just see what is a pressure filter. Andre ivag just one line basic ashtu helidini nanu. Pressure filter andre ಏನಪ್ಪಾ ಅಂತಂದ್ರೆ ಎಕ್ಸ್ಟರ್ನಲ್ ಪ್ರೆಷರ್ ಬಿಲ್ಡ್ ಮಾಡ್ಕೊಂಡು ನಾವು ಫಿಲ್ಟರ್ಡ್ ವಾಟರ್ ನ ತಗೊಳ್ತೀವಿ ಅನ್ನೋದನ್ನ ಪ್ರೆಷರ್ ಫಿಲ್ಟರ್ ಅಂತ ಕರಿತೀವಿ ಅಂತ ಹೇಳ್ತೀವಿ. Pressure filter is a type of filter in an enclosed, closed watertight cylinder through which the water passes through the sand bed under pressure. This point is important. Under pressure anna point important ಆಗುತ್ತೆ. ಯಾಕೆ ಅಂದ್ರೆ ಪ್ರೆಷರ್ ಫಿಲ್ಟರ್ ಅಲ್ಲಿ ಮಾತ್ರ ನಾವು ಪ್ರೆಷರ್ ಅನ್ನೋ ವರ್ಡ್ ಇಂದ ಯೂಸ್ ಮಾಡ್ತಾ ಇದೀವಿ. Whereas in the previous sessions, when I just explained about the gravity filters, this word pressure was not at all there. So you just emphasize on the word pressure over here. That's why it is called a pressure filter. We are building external pressure in the filter to get the water filtered. Of course, which is the media? The media is sand bed itself. So ನಮ್ಗೆ ಇಲ್ಲಿ ಸ್ಯಾಂಡ್ ಬೆಡ್ ಇದೆ, ಸೇಮ್ ಅಂದ್ರೆ ಎನ್ಕ್ಲೋಸ್ಡ್. ಆಮೇಲೆ ಏನ್ ಹೇಳಿದೆ, ಸ್ಲೋ ಸ್ಯಾಂಡ್ ಫಿಲ್ಟರ್ ಆಗಿರ್ಬೋದು ಅಥವಾ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಆಗಿರ್ಬೋದು, ಓಪನ್ ಟ್ಯಾಂಕ್ ಟೈಪ್ ಇತ್ತು. ನಾನು ಅದನ್ನ ಸ್ಲೈಡ್ ಅಲ್ಲಿ ತೋರಿಸಿದ್ದೀನಿ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ಒನ್ ಸ್ಲೈಡ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗಿರುತ್ತೆ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅನ್ನೋದನ್ನ ಒಂದು ಫೋಟೋ ಡಿಸ್ಪ್ಲೇ ಮಾಡಿ ನಾನು ತೋರಿಸಿದ್ದೀನಿ. ಬಟ್ ಇಲ್ಲಿ ಏನ್ ಹೇಳ್ತಾರೆ, ಪ್ರೆಷರ್ ಫಿಲ್ಟರ್ ಅಂತ ಅಂದ್ರೆ ಇಟ್ ಇಸ್ ಅ ಕ್ಲೋಸ್ಡ್ ವಾಟರ್ ಟೈಟ್ ಸಿಲಿಂಡರ್. ವೈ ಇಟ್ ಶುಡ್ ಬಿ ಕ್ಲೋಸ್ಡ್? ಓಪನ್ ಆಗಿದ್ರೆ ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇಟ್ ಶುಡ್ ಬಿ ಕ್ಲೋಸ್ಡ್ ವಾಟರ್ ಟೈಟ್ ಸಿಲಿಂಡರ್. ಸಿ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಓಕೆ, ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ದಟ್ಸ್ ವೈ ಪ್ರೆಷರ್ ಫಿಲ್ಟರ್ ಅಂದ್ರೆ ಎಕ್ಸ್ಟರ್ನಲ್ ಆಗಿ ಪ್ರೆಷರ್ ಬಿಲ್ಡ್ ಮಾಡಬೇಕು. ಅದಕ್ಕೋಸ್ಕರ ಇಟ್ಸ್ ಇನ್ ಅ ಕ್ಲೋಸ್ಡ್ ವಾಟರ್ ಟೈಟ್ ಸಿಲಿಂಡರ್.
ಅಲ್ಲಿ ನೀರ್ ಪಾಸ್ ಆಗುತ್ತೆ ಥ್ರೂ ದ ಸ್ಯಾಂಡ್ ಬೆಡ್. ಸ್ಯಾಂಡ್ ಬೆಡ್ is the filter media. That is, of course, in all the filters it is the same. Then all the operation of the filter is similar to rapid gravity filter, except that coagulated water is directly applied to the filter without mixing and flocculation. Coagulated water na ನಾವು pressure filter ಅಲ್ಲಿ ತಗೊಳ್ತಾ ಇದೀವಿ. Without mixing and flocculation, the water is taken. Here, these filters are used for industrial plants, but these are not economical on a larger scale. I just told you why it is not economical anta. ಯಾಕೆ economical ಅಲ್ಲ? In number of ನಮ್ಗೆ ಅದಕ್ಕೆ ಅಡಿಷನಲ್ ಆಗಿ ಏನೇನ್ ಅಪರ್ಟುನೆನ್ಸಸ್ ಎಲ್ಲ ಬೇಕು, ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಹೈಡ್ರಾಲಿಕ್ ಪ್ರೆಷರ್ ಪಂಪ್ ಇಂದ ಹಿಡಿದು ಇಂಥವೆಲ್ಲ ಬೇಕಾದಾಗ ಡೆಫಿನೆಟ್ಲಿ ಇಟ್ ಕಾಂಟ್ ಬಿ ಎಕನಾಮಿಕಲ್. ಐ ಜಸ್ಟ್ ಟೋಲ್ಡ್ ಯು. ಅಂಡ್ ದ ಫಿಲ್ಟ್ರೇಷನ್ ಪ್ರಾಸೆಸ್ ಅಲ್ಲೂ ಡಿಫರೆನ್ಸ್ ಬರುತ್ತೆ. ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ ಬೇಗನೆ ಫಿಲ್ಟರ್ಡ್ ವಾಟರ್ ಸಿಗುತ್ತೆ, ನಮ್ಗೆ ಹೆಚ್ಚು ಫಿಲ್ಟರ್ಡ್ ವಾಟರ್ ಸಿಗುತ್ತೆ. ಬಟ್ ದ ಎಫಿಷಿಯನ್ಸಿ ಕೆನ್ ನಾಟ್ ಬೀಟ್ ದ slow sand filter. That's why the water filtered here, we cannot guarantee it to be used as potable water. ನಾವೇನಿದ್ರು ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ಗೆ, ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ಈ ತರ ಪ್ರೆಷರ್ ಫಿಲ್ಟರ್ ಇಂದ ಬಂದಿರೋ ನೀರ್ನ ಈ ತರ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ coming to the next point, pressure filters may be vertical pressure filter and horizontal. Next ನಾನು ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ ವಾಟ್ ಇಸ್ ಅ ವರ್ಟಿಕಲ್ ಪ್ರೆಷರ್ ಫಿಲ್ಟರ್ ಅಂಡ್ ವಾಟ್ ಇಸ್ ಅ ಹಾರಿಜಾಂಟಲ್ ಒನ್ ಅಂತ. ನಾನು ಅದನ್ನ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ತೇನೆ. ಅಂಡ್ for cleaning purpose, again it is just like a rapid sand filter. First statement ಅಲ್ಲಿ ನಾನು ಹೇಳಿದೀನಿ, it is a type of ಅಂತ, it is just like ಅಂತ ಹೇಳ್ಬೇಕಷ್ಟೇ ಅಲ್ಲಿ. ಸೊ ಪ್ರೆಷರ್ ಫಿಲ್ಟರ್ ಅಲ್ಲಿ ಕೂಡ ನಾವು ಬ್ಯಾಕ್ ವಾಷಿಂಗ್ ನೇ ಕ್ಯಾರಿ ಔಟ್ ಮಾಡ್ತೀವಿ, ಜಸ್ಟ್ ಟು ವಾಶ್ ದ ಪ್ರೆಷರ್ ಫಿಲ್ಟರ್. ಅಂಡ್ ದ ರೇಟ್ ಆಫ್ ಫ್ಲೋ ಆಫ್ ಫಿಲ್ಟರ್ಡ್ ವಾಟರ್ ಇಸ್ 120 to 300 meter cube per meter square per day. So it is almost equal to, we can say it is like a rapid sand filter in the rate of flow. Okay, coming to the next slide. This slide is yes, I don't know the heading, maybe my picture is covered. Yes, now here see, I will just show the point over here what I am explaining. You can just see here. Okay, yes, see the first picture, the what is that, upper part of this entire slide, it is showing the section of a vertical pressure filter. The bottom one is showed, I mean the horizontal pressure filter is shown. Why is it called a vertical pressure filter and why is another one called a horizontal pressure filter? It is just based on how it is placed. The function is all the same. Okay, if it is placed horizontally, then it is called as horizontal pressure filter. If it is placed vertically, then it is called as vertical pressure filter. It depends on how much space is available for the filtration unit. Okay, it doesn't require much space, and definitely it could be placed on any of the small schools or colleges or small plants, small industries and all. It can be installed on the top of any of the buildings like this. Okay, anyway, we spoke about the placement, how it is placed and where it could be placed and all, and I have just told you why it is not used in I mean for drinking water and all, because of how efficient it is getting filtered, the water is getting filtered. Now coming to the pictorial, the sketch of the pressure filter, the first one what I'm showing, the pointer is vertical pressure filter, where there are 4 valves here. Okay, 4 valves ಯಾವುದು ಅಂತಂದ್ರೆ ಇಲ್ಲಿ ಇನ್ಲೆಟ್ ವಾಲ್ವ್ ಅಂತ ತೋರಿಸ್ತಾ ಇದ್ದೀನಿ. ಇನ್ಲೆಟ್ ವಾಲ್ವ್ ಅಂತಂದ್ರೆ, as you all know, what is inlet valve?
It is there to inlet water into the central chamber. ಎಲ್ಲಿ ಫಿಲ್ಟರ್ ಆಗುತ್ತೆ ಆ ಚೇಂಬರ್ ಒಳಕ್ಕೆ ನೀರ್ನ ಕಲ್ಸೋದನ್ನ ಈ ಇನ್ಲೆಟ್ ವಾಲ್ವ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಲೆಟ್ ವಾಲ್ವ್ ಆಯ್ತು. ಅದ್ ಕೆಳಗಡೆ ಬಂದ್ರೆ ನೋಡಿ, ಇದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ. ಪಕ್ಕದಲ್ಲಿ ಇನ್ನೊಂದು ಸ್ಯಾಂಡ್ ಬೆಡ್ ನೀಟಾಗಿ ಕಾಣ್ತಾ ಇದೆ ನೋಡಿ. ಸೊ ಮೇಲ್ಗಡೆ ಸ್ಯಾಂಡ್ ಬೆಡ್ ಇದೆ, ಅದ್ರ ಕೆಳಗಡೆ ಗ್ರಾನ್ಯುಲರ್ ಲೇಯರ್ ಇದೆ ಸಪೋರ್ಟಿಂಗ್ಗೆ. ಮತ್ತೆ ಈ ಚೇಂಬರ್ ಇದೆ, ಈ ವಾಲ್ವ್ ಏನಿದೆ ಅಲ್ಲ, ಈ ವಾಲ್ವ್ ನ ಯೂಸ್ ಮಾಡ್ಕೊಂಡು ಫಿಲ್ಟರ್ಡ್ ವಾಟರ್ ನ ಹೊರಗಡೆ ತಗೊಳ್ತೀವಿ. ದಿಸ್ ಈಸ್ ದ ಔಟ್ಲೆಟ್ ಫಾರ್ ವಾಟ್ ಇಸ್ ದಟ್? ಫಿಲ್ಟರ್ಡ್ ವಾಟರ್. ಓಕೆ, ಸೊ ದಿಸ್ ಇಸ್ ದ ಔಟ್ಲೆಟ್ ಫಾರ್ ದ ಫಿಲ್ಟರ್ಡ್ ವಾಟರ್. ದೆನ್ ಹೌ ಅಬೌಟ್, ಎರಡು ಮ್ಯಾನ್ ಹೋಲ್ ಕೂಡ ಇರುತ್ತೆ ಇಲ್ಲಿ ಮೇಲ್ಗಡೆ ಆನ್ ದ ಟಾಪ್. ಇಟ್ ಇಸ್ ನಾಟ್ ಸೀನ್ ಇನ್ ದಿಸ್ ಪಿಕ್ಚರ್, ಬಟ್ ಮ್ಯಾನ್ ಹೋಲ್ ಚೇಂಬರ್ ಅಂತ ಇರುತ್ತೆ. ಓಕೆ, ದೆನ್ ವಾಟ್ ಇಸ್ ದಿಸ್ ವಾಲ್ವ್ ಇನ್ವಾಲ್ವ್ಡ್ in this vertical pressure filter? That is nothing but used for the backwashing. Backwashing ಬಗ್ಗೆ ನಾನು ಆಗ್ಲೇ ಹೇಳಿದ್ದೀನಿ. So other two valves which are involved, which are placed here in the vertical pressure filter are involved in backwashing ಅಷ್ಟೇ. ಎರಡು valve, one for inlet, another one for outlet. The same inlet is used for backwashing. Okay, and the outlet is different for backwashing, backwashed water. Okay, this is all about vertical pressure filter. And here you can see the horizontal pressure filter. ಈಗ ವರ್ಟಿಕಲ್ ಆಗಿ ಪ್ಲೇಸ್ ಮಾಡಿರ್ತಾರೆ, ದಟ್ ಇಸ್ ಕಾಲ್ಡ್, ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಅದನ್ನು ತೋರಿಸ್ತೀನಿ ಪ್ರಾಕ್ಟಿಕಲಿ ಹೌ ಇಟ್ ಇಸ್ ಪ್ಲೇಸ್ಡ್ ಅಂತ. ವರ್ಟಿಕಲ್ ಆಗಿ ಪ್ಲೇಸ್ ಮಾಡಿದ್ರೆ ಅದನ್ನ ವರ್ಟಿಕಲ್ ಪ್ರೆಷರ್ ಫಿಲ್ಟರ್ ಅಂತ ಹೇಳ್ತಾರೆ. ಹಾರಿಜಾಂಟಲ್ ಆಗಿ ಪ್ಲೇಸ್ ಮಾಡಿದ್ರೆ ಅದನ್ನ ಹಾರಿಜಾಂಟಲ್ ಪ್ರೆಷರ್ ಫಿಲ್ಟರ್ ಅಂತ ಹೇಳ್ತಾರೆ. The what is that? Principle behind this filtration in both kinds are the same. Coming to the next picture, yes, the left part of the slide you can see the vertical pressure filter. Actually this is how, ಇಲ್ಲಿ ಒಂದು ಸೆಕ್ಷನ್ ತೆಗೆದಿದ್ದಾರೆ. ವಾಟ್ ಇಸ್ ದಿಸ್ ಅಂತ ಗೊತ್ತಾಗ್ತಾ ಇದೆ. ಸ್ಯಾಂಡ್ ಪಾರ್ಟಿಕಲ್ಸ್ ಆರ್ ಹಿಯರ್ ಅಂತ ಹೇಳ್ತಾ ಇದ್ದಾರೆ. ನಾಸಲ್ಸ್ ಇದೆ ಇಲ್ಲಿ, ಮತ್ತೆ ಇನ್ಲೆಟ್ ಚೇಂಬರ್, ಇದು ರಾ ವಾಟರ್ ನ ಸಪ್ಲೈ ಮಾಡ್ತಾ ಇದೀವಿ. ಮತ್ತೆ ಏರ್ ಬ್ಲೋಯಿಂಗ್ ಇದನ್ನ ತೋರಿಸ್ತಾ ಇದೀನಲ್ಲ ಇಲ್ಲಿದೆ. ಓಕೆ, ಲೈಕ್ ಏರ್ ಕಂಪ್ರೆಸರ್. ಓಕೆ, ಮತ್ತೆ ಫಿಲ್ಟರ್ಡ್ ವಾಟರ್ಗೆ ಔಟ್ಲೆಟ್ ಒಂದ್ ಇಲ್ಲಿ ಕೊಟ್ಟಿದ್ದಾರೆ. ಫಿಲ್ಟರ್ಡ್ ವಾಟರ್ ನ ತಕ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಔಟ್ಲೆಟ್ ನ ಕೊಟ್ಟಿದ್ದಾರೆ. This is how, coming to the picture lower on the left side, ನೋಡಿ ಪಾಯಿಂಟರ್ ನ ತೋರಿಸ್ತಾ ಇದ್ದೀನಿ. ಎಷ್ಟು ವಾಲ್ವ್ ಇದೆ, ಪ್ರಾಕ್ಟಿಕಲ್ ಆಗಿ ಒಂದು ವರ್ಟಿಕಲ್ ಪ್ರೆಷರ್ ಫಿಲ್ಟರ್ ನ ತಗೊಂಡು ಹೋಗಿ ಇನ್ಸ್ಟಾಲ್ ಮಾಡಿದ್ರೆ ಹೇಗ್ ಕಾಣ್ತಾ ಇರುತ್ತೆ ಅಂದ್ರೆ ಹೀಗ್ ಕಾಣ್ತಾ ಇರುತ್ತೆ. ಮೇಲ್ಗಡೆ ಏನಿದೆ ಅದರಲ್ಲಿ ಏರ್ ಕೂಡ ಬ್ಲೋ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಆಸ್ ಅ ಮ್ಯಾನ್ ಹೋಲ್ ಫಾರ್ ಇನ್ಸ್ಪೆಕ್ಷನ್. And you can see the inlet valve, outlet valve, and other valves for backwashing also. And the same kind you can see the horizontal pressure filters on the other side of the picture. ಎರಡೂನು ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ರೆ ಹೇಗ್ ಕಾಣುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ವರ್ಟಿಕಲ್ ಪ್ರೆಷರ್ ಫಿಲ್ಟರ್ ಗಿಂತ ಸ್ವಲ್ಪ ಏರಿಯಾ ಜಾಸ್ತಿ ತಗೊಳುತ್ತೆ ಹಾರಿಜಾಂಟಲ್ ಪ್ರೆಷರ್ ಫಿಲ್ಟರ್ ಅಷ್ಟೇನೆ. ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಇಟ್ಸ್ ಆಲ್ ದ ಸೇಮ್ ಇನ್ ಬೋತ್ ದ ಕೇಸಸ್. ದಟ್ ಇಸ್ ವರ್ಟಿಕಲ್ ಆಗಿರ್ಬೋದು, ಹಾರಿಜಾಂಟಲ್ ಪ್ರೆಷರ್ ಫಿಲ್ಟರ್ ಆಗಿರ್ಬೋದು, ಎರಡು ಒಂದೇನೆ. ಎಸ್, ಕಮಿಂಗ್ ಟು ದ advantages and disadvantages. In any case, in any of the filters or whatever, if there is a merit, there should be a demerit also. Likewise, we are now looking to the advantages of a pressure filter, whether it be a vertical pressure filter or a horizontal pressure filter. Advantages ಏನಪ್ಪಾ ಅಂತಂದ್ರೆ, I've already told you in the explanation how it is advantageous anta. It is a compact and automatic. It has got an automatic operation. We need not require any skilled labor. It is compact. So ಎರಡು advantages nu ಇಲ್ಲಿ ಹೇಳಿದೀವಿ. Next point,
These are ideal for small estates and small water works. ಅಂದ್ರೆ ಏನ್ ಕಡಿಮೆ ಏನೋ ಲೈಕ್ ಸ್ಮಾಲರ್ ಆಪರೇಷನ್ಸ್ ಏನ್ ಇನ್ವಾಲ್ವ್ ಆಗಿರುತ್ತೆ, ಲೆಸರ್ ಫಿಲ್ಟ್ರೇಷನ್ ರಿಕ್ವೈರ್ಡ್ ಅಂತ ಆಗಿರುತ್ತೆ, ಅಂಥ ಕಡೆ ದಿಸ್ ಪ್ರೆಷರ್ ಫಿಲ್ಟರ್ಸ್ ಆರ್ ಐಡಿಯಲ್ ಅಂತ ಹೇಳ್ತಾರೆ. These filters require small area for installation. That is what in the first point itself we have mentioned that it is a very compact unit, so it requires small area for installation. That is true. And very small number of fittings are required in these filters, unless like our rapid sand gravity filters and all, you know how many valves are there, 6 valves are there. Backwashing is a great process over there, and skilled labor are required. All those, you know, more number of fittings and all. Here in case of pressure filters, very less number of fittings are required. And coming to the next point, filter water comes out under pressure, so no further pumping is required. Okay, ಸೊ ಫಿಲ್ಟರ್ ಆಗಿ ಬರ ಅಂತ ನೀರೇ ಪ್ರೆಷರ್ ಅಲ್ಲಿ ಬರ್ತಾ ಇರುತ್ತೆ, ಯಾಕೆಂದ್ರೆ ಎಕ್ಸ್ಟರ್ನಲ್ ಆಗಿ ನಾವು ಪ್ರೆಷರ್ ಅಪ್ಲೈ ಮಾಡ್ತಾ ಇದೀವಲ್ಲ. ಓಕೆ, ಸೊ ಫಿಲ್ಟರ್ಡ್ ವಾಟರ್ನು ಕೂಡ ಒಂದು ಪ್ರೆಷರ್ ಅಲ್ಲಿ ಬರುತ್ತೆ, ಅದರಿಂದ ಪಂಪಿಂಗ್ ರಿಕ್ವೈರ್ಮೆಂಟ್ ಇರಲ್ಲ, ಡೈರೆಕ್ಟ್ ಆಗಿ ವಿ ಕ್ಯಾನ್ ಸಪ್ಲೈ ದ ವಾಟರ್. ಇದರಲ್ಲಿ ಒನ್ ಮೋರ್ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, no sedimentation and coagulation tanks are required with these units, because within the central tank, within the enclosure tank, sedimentation also takes place and coagulation also takes place. We are going to add the coagulant in the raw water unit. Okay, as we are taking in the inlet the raw water, we are going to add coagulants into it. So no sedimentation and no coagulation tanks are required for these pressure filter units. Okay, so you can see the list of advantages being displayed for the pressure filters. And as you all know, I'll be always talking about if there are merits, there must be some demerits. Now let's move on to the demerits part, that is disadvantages. Yes, coming to the first point, due to the heavy cost on treatment, they cannot be used for treatment of large quantity of water at waterworks. See, already I've told you why it is costly treatment anta. It is not based on gravity, unless in the previous types what I've explained, gravity was one of the main criteria. Here, no gravity at all. We are passing the water under pressure. Pressure, how can you create the pressure? Only with external agency like hydraulic pressure pumps. So the treatment is going to be costlier. Okay, heavier cost is one of the major disadvantage. And the next one, proper quality control and inspection is not possible because of the closed tank. See, I have told you about the previous two, slow sand filter as well as rapid sand filter. Both are open type. Okay, here to create pressure, we are going to make it a closed type. Okay, so proper quality control is not possible, and inspection is also not possible because of the closed tank. The efficiency of removal of bacteria and turbidity is poor. Okay, as pressure is built up, the water supply is at a higher rate, and the, you know, what is that, filtration is also done very fast. Within the time lapse, we can't get the efficiency for the removal of bacteria. So that I have told priorly that we are not going to use this pressure filtered water for potable purpose. Drinking purpose ke naam use ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಎಫಿಷಿಯನ್ಸಿ ಕಡಿಮೆ ಇದೆ ಅಂತ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಇಂಡಸ್ಟ್ರಿಯಲ್ ಯೂಸಸ್ ಅಥವಾ ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ಈ ತರ ನಾವು ಯೂಸ್ ಮಾಡ್ತೀವಿ. That becomes a major disadvantage, you know, when we have to
when we have to go for drinking water ge bere filter ಬೇಕು, and industrial requirement like swimming pool ಅಥವಾ ಇನ್ನೊಂದು ಅದಕ್ಕೆ ಬೇರೆ ತರ ಫಿಲ್ಟರ್ ಬೇಕು ಅಂದಾಗ it is definitely one of the disadvantages. Okay, and next and the last one, change of filter media. Change of filter media, gravel and repair of drainage system is difficult. ಯಾಕೆ ಇದು ಡಿಫಿಕಲ್ಟ್ ಅಂತ ನಾನು ಮತ್ತೆ ಹೇಳಿದೀನಿ. ಚೇಂಜ್ ಆಫ್ ಫಿಲ್ಟರ್ ಮೀಡಿಯಾ ಇನ್ ಕೇಸ್ ಆಫ್ slow sand filter or rapid sand filter, it was an open tank type, was easy. But in case of pressure filter, it is a closed unit and all these filter media change ಇರಬಹುದು, gravel change ಇರಬಹುದು ಅಥವಾ ರಿಪೇರ್ ಆಫ್ ಡ್ರೈನೇಜ್ ಸಿಸ್ಟಮ್ ಎಲ್ಲಾನು ಡಿಫಿಕಲ್ಟ್ ಆಗೇ ಆಗುತ್ತೆ as it is a closed type. Okay, here we are finishing the today's session number 26, which involved comparison of slow sand and rapid sand filters, which I have explained in detail, some 8 to 10 points. ಏನೇನು ಡಿಫರೆನ್ಸಸ್ ಇದೆ, ಚಿಕ್ಕದು ಪುಟ್ಟದು ದೊಡ್ಡದು ಎಲ್ಲಾನು ಒಂದು 8-10 ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದು ಫಸ್ಟ್ ಟಾಪಿಕ್ ಆಗಿತ್ತು ನಮ್ಗೆ. ನೆಕ್ಸ್ಟ್ ಕಮಿಂಗ್ ಟು ದ ಮೇಜರ್ ಟಾಪಿಕ್ ವಿಚ್ ಇನ್ವಾಲ್ವ್ಡ್ ದ ಪ್ರೆಷರ್ ಫಿಲ್ಟರ್ಸ್. ಪ್ರೆಷರ್ ಫಿಲ್ಟರ್ ಅಲ್ಲಿ ಅಗೇನ್ ನಾನು ಅದರಲ್ಲಿ ಥಿಯರಿ ಆಫ್ ಪ್ರೆಷರ್ ಫಿಲ್ಟರ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಅದಾದ ನಂತರ ಎಷ್ಟು ತರ ಪ್ರೆಷರ್ ಫಿಲ್ಟರ್ ಇದೆ, 2 ತರ. ಒಂದು ವರ್ಟಿಕಲ್ ಟೈಪ್ ಅಂಡ್ ಅನದರ್ ಒನ್ ಇಸ್ ಹಾರಿಜಾಂಟಲ್ ಟೈಪ್. ವರ್ಟಿಕಲ್ ಟೈಪ್ ಅಂತ ಅಂದ್ರೆ ಎರಡು ಥಿಯರಿ ಆರ್ ದ ಫಿಲ್ಟ್ರೇಷನ್ ಟೆಕ್ನಿಕ್ ಇಸ್ ಆಲ್ ದ ಸೇಮ್, ಬಟ್ ಎರಡು ಯಾಕೆ ಅಂದ್ರೆ ಬೇಸ್ಡ್ ಆನ್ ಹೌ ಇಟ್ ಇಸ್ ಪ್ಲೇಸ್ಡ್, ವೆದರ್ ಇಟ್ ಇಸ್ ಪ್ಲೇಸ್ಡ್ ವರ್ಟಿಕಲಿ ಆರ್ ಇಟ್ ಇಸ್ ಪ್ಲೇಸ್ಡ್ ಹಾರಿಜಾಂಟಲಿ ಅನ್ನೋದಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಸೊ 2 ತರ ಇದೆ. ಅದಾದ ನಂತರ ನಾನು ಸ್ಕೆಚಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ವಿಚ್ ವಾಲ್ವ್ಸ್ ಆರ್ ಯೂಸ್ಡ್ ಫಾರ್ ವಾಟ್ ಪರ್ಪಸ್ ಅಂತ. ಒಂದು ಇನ್ಲೆಟ್, ಒಂದು ಔಟ್ಲೆಟ್, ಮತ್ತೆ ಇನ್ 2 ವಾಲ್ವ್ ಬಂದು ಬ್ಯಾಕ್ ವಾಷಿಂಗ್ಗೆ ಯೂಸ್ ಮಾಡಿರ್ತೀವಿ. We can go back to the slides also. We can see over here how 2 valves are involved in involved in the filtration, and the other 2 valves are involved in the back washing. So these 2 are the vertical and horizontal pressure filters. Then I have showed you the actual pictures, how it is seen, and I've just told you what are all the advantages and what are the disadvantages of the pressure filters. And here completes the session number 26, where still I have to move on to the multiple choice questions. Multiple choice questions, I hope I have made you people ready to answer quite a few number of questions. We will move on to the next slide, which involves one word answer. Let's move on. Yeah. In which of the following filters the rate of filtration is highest? So you know the answer. What is the answer? Of course, slow sand filter ಸಾಧ್ಯ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಎಷ್ಟು ಫಿಲ್ಟರ್ಡ್ ವಾಟರ್ ಬರುತ್ತೆ ಅಂತ ನಾನು ಹೇಳಿದೀನಿ. Now coming to roughing filter, we don't know about it. Coming to rapid sand filter and pressure filter. Rapid sand filter ಅಲ್ಲಿನೂ ಗ್ರಾವಿಟಿ ಅಷ್ಟೇ ಇನ್ವಾಲ್ವ್ ಆಗಿರುತ್ತೆ. ಪ್ರೆಷರ್ ಫಿಲ್ಟರ್ ಅಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಯೂಸ್ ಮಾಡ್ಕೊಳ್ಳೋದ್ರಿಂದ the pressure filter is going to give the highest rate of filtration. Whether the efficiency, how it is ಅನ್ನೋದು, ವಾಟರ್ ಪ್ಯೂರಿಟಿ ಹೇಗಿದೆ ಅನ್ನೋದಲ್ಲ, ರೇಟ್ ಆಫ್ ಫಿಲ್ಟ್ರೇಷನ್ ಬಂದಾಗ the answer is pressure filter. Okay. Yes. Yes, the final loss of head in slow sand filter. The final loss of head in slow sand filter is dash than the rapid sand filter. ನೋಡಿ, ಇದು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹಾಕ್ಬೋದಾಗಿತ್ತು, ಬಟ್ ಇದನ್ನ ಡಿಫರೆನ್ಸಸ್ ಗೋಸ್ಕರ ಇಲ್ಲಿ ಹಾಕಿದೀನಿ. ಸೊ ಲಾಸ್ ಆಫ್ ಹೆಡ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಕಂಪ್ಯಾರಿಸನ್ ಅವ್ರು ಕೇಳಿರೋದು ಸ್ಲೋ ಸ್ಯಾಂಡ್ ಫಿಲ್ಟರ್ ಇಸ್ ಡ್ಯಾಶ್ ದ್ಯಾನ್ ದ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್.
ಸೊ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಲಾಸ್ ಆಫ್ ಹೆಡ್ ಕಡಿಮೆ ಇರುತ್ತೆ. ಸೊ ದ ಆನ್ಸರ್ ಇಸ್ ಬಿ. ಇಟ್ ಇಸ್ ಲೋಯರ್ ದ್ಯಾನ್ ದ rapid sand filter. Now coming to the third one, the turbidity of water applied to rapid sand filter is less than. ಟರ್ಬಿಡಿಟಿ ಆಫ್ ವಾಟರ್ ಅಂತಂದ್ರೆ ಎಷ್ಟು ಪಾರ್ಟ್ಸ್ ಪರ್ ಮಿನಿಟ್ ಅಲ್ಲಿ ಇರಬಹುದು ಅದಕ್ಕೆ ಸಪ್ಲೈ ಮಾಡೋ ಅಂತ ವಾಟರ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಏನ್ ಬಂದಿಲ್ಲ, ಬಟ್ ಟರ್ಬಿಡಿಟಿ ನೀವು ಆಗ್ಲೇ ಸ್ಟಡಿ ಮಾಡಿದ್ರೆ then you will be knowing this one. 35 to 40 ppm is the answer. ಅಂದ್ರೆ 35 to 40 parts per minute ಇದ್ರೆ ಅಷ್ಟು ಟರ್ಬಿಡ್ ಇರೋ ಅಂತ ವಾಟರ್ನ ನಾವು ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ಗೆ ತಗೊಳ್ಬಹುದು, ಫಿಲ್ಟ್ರೇಷನ್ಗೆ. The period of cleaning of a slow sand filter is dash than a rapid sand filter. ಅಂದ್ರೆ ಸ್ಲೋ ಸ್ಯಾಂಡ್ ಫಿಲ್ಟರು ಎಷ್ಟು ದಿವಸಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತೀವಿ? ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಇಟ್ ವೆರಿ ಕ್ಲಿಯರ್ಲಿ 1 to 3 months ಅಂತ ಹೇಳಿದೀನಿ. ಸೊ the period of cleaning is larger than a rapid sand filter because rapid sand filter ನ ಎಷ್ಟು ದಿವಸಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತೀವಿ? once in 24 hours to 36 hours ಅಥವಾ 48 hours, once in each day or the other day rapid sand filter ನ ಕ್ಲೀನ್ ಮಾಡ್ತೀವಿ. So the answer is the period of cleaning of a slow sand filter is larger than a rapid sand filter. Coming to the next question. The bacterial removal efficiency of rapid sand filter is dash in comparison to a slow sand filter. ಅಂದ್ರೆ ನಿಮ್ಗೆ ಇದು ಆನ್ಸರ್ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತು. ಬ್ಯಾಕ್ಟೀರಿಯಲ್ ಎಫಿಷಿಯನ್ಸಿ ಯಾವ್ದ್ರಲ್ಲಿ ಚೆನ್ನಾಗಿದೆ? ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಚೆನ್ನಾಗಿದೆಯಾ, ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಚೆನ್ನಾಗಿದೆಯಾ? ಆಫ್ ಕೋರ್ಸ್ ಬ್ಯಾಕ್ಟೀರಿಯಲ್ ರಿಮೂವಲ್ ಅಂತ ಬರ್ತಿದಂಗೆ ನಂಬರ್ 1 ಯಾವುದು? ಸ್ಲೋ ಸ್ಯಾಂಡ್ ಫಿಲ್ಟರ್. ಸೊ the answer is less in comparison to the slow sand filter. Answer is B. Next question. How is the grain size distribution of sand in rapid sand filter? So ಏನಿರುತ್ತೆ ಆನ್ಸರ್? ಲೇಯರ್ಡಾ, ಸ್ಟ್ರಾಟಿಫೈಡಾ, ಏನಾಗಿರುತ್ತೆ ಡಿಸ್ಟ್ರಿಬ್ಯೂಷನ್? ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಸ್ಟ್ರಾಟಿಫೈಡ್ ಆಗಿರುತ್ತೆ. ಸೊ ದಟ್ ಇಸ್ ದ ಆನ್ಸರ್. ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೀವಿ. ನೀವು ಯಾವ್ದು ಮೆಟೀರಿಯಲ್ಸ್ ಅಲ್ಲೆಲ್ಲ ಓದಿರ್ತಿರಲ್ಲ, ಏನು ಸ್ಟ್ರಾಟಿಫಿಕೇಶನ್ ಅಂತ? ಸ್ಟ್ರಾಟಿಫೈಡ್ ಆಗಿರುತ್ತೆ ಗ್ರೇನ್ ಸೈಜ್ ಡಿಸ್ಟ್ರಿಬ್ಯೂಷನ್. ಇದ್ರ ಬಗ್ಗೆ ನಾನು ಆಗ್ಲೇ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಮಾತಾಡಿದ್ದೀನಿ, ಗ್ರೇನ್ ಸೈಜ್ ಡಿಸ್ಟ್ರಿಬ್ಯೂಷನ್. ಅದೇ D10 D60 ಬಗ್ಗೆ ಹೇಳಿದ್ನಲ್ಲ, ದಟ್ ಇಸ್ ದ ಗ್ರೇನ್ ಸೈಜ್ ಡಿಸ್ಟ್ರಿಬ್ಯೂಷನ್. Yes, this is bit question which you have to think of. ಅಂದ್ರೆ ಕ್ವೆಶನ್ ನ ಸ್ವಲ್ಪ ಚೆನ್ನಾಗಿ ಓದ್ಬೇಕಾಗುತ್ತೆ ಇದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ನಾವು ಹೋದ್ ಕ್ವೆಶನ್ಸ್ ಅಲ್ಲಿ ಏನ್ ಮಾಡಿದ್ವಿ, ಒಂದು ಕ್ವೆಶನ್ 4 ಆನ್ಸರ್ ಆಯ್ತಾ, ಅದ್ರಲ್ಲಿ ನೀವು 1 ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ಈ ಕ್ವೆಶನ್ ಅಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಒಂದು ಕ್ವೆಶನ್ ನ ಓದ್ಬೇಕಾದ್ರೆ ನೀವು 3 ಸ್ಟೇಟ್ಮೆಂಟ್ ನ 3 ಸ್ಟೇಟ್ಮೆಂಟ್ಸ್ ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ ಆ 3 ಸ್ಟೇಟ್ಮೆಂಟ್ ಯಾವುದು ಮತ್ತೆ ಅದು ಯಾವ್ದು ಕರೆಕ್ಟ್ ಅಂತ ಕೇಳಿದೀನಿ, ಅದನ್ನ ನೋಡಿ. Consider the following statement. The penetration of suspended matter is deep in the slow sand filter. Second point. The penetration of suspended matter is superficial in the rapid sand filter. Coagulation is not required in slow sand filter. Okay. ಈಗ ಕ್ವೆಶನ್ ಏನಪ್ಪಾ ಅಂತಂದ್ರೆ, ಇನ್ನು ಕ್ವೆಶನ್ಗೆ ಬಂದಿಲ್ಲ, ನಾವು ಬರೀ ಸ್ಟೇಟ್ಮೆಂಟ್ಸ್ ಅಲ್ಲೇ ಇದೀವಿ. ಈಗ ಕ್ವೆಶನ್ ಏನಪ್ಪಾ ಅಂತಂದ್ರೆ, ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಥವಾ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೋಡಿ ಆನ್ಸರ್ ಏನೇನಿದೆ, ಓನ್ಲಿ 3. ನೆಕ್ಸ್ಟ್ 1 and 2, ನೆಕ್ಸ್ಟ್ 1, 2 and 3 ಅಂದ್ರೆ ಎಲ್ಲಾ ಕರೆಕ್ಟ್ ಅಂತ ಹೇಳುತ್ತೆ. ನೆಕ್ಸ್ಟ್ ಬರೀ 2 and 3 ಆರ್ ಕರೆಕ್ಟ್ ಅಂತ ಹೇಳುತ್ತೆ. But the actual fact is the penetration of suspended matter is deep in case of sand filter, rapid sand filter.
ಆಯ್ತಾ? ಪೆನಿಟ್ರೇಷನ್ ಇನ್ ಕೇಸ್ ಆಫ್ penetration is superficial in case of slow sand filter. ಅದರಿಂದಾನೆ ಮೇಲ್ ಸೂಪರ್ಫಿಷಿಯಲ್ ಅಂದ್ರೆ ಮೇಲೆ ಕೂತ್ಕೊಳ್ಳುತ್ತೆ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ. ಸ್ಕ್ರಾಪಿಂಗ್ ಅಲ್ಲಿ ತೆಗಿತೀವಲ್ಲ ಇಂಪ್ಯೂರಿಟೀಸ್ ನ. ಸೊ ಫಸ್ಟ್ ಒನ್ ತಪ್ಪಾಯ್ತು, ಸೆಕೆಂಡ್ ಒನ್ ತಪ್ಪಾಯ್ತು. ಅಲ್ಲಿಗೆ ಯಾವ್ದು ಒಂದು ಕರೆಕ್ಟ್ ಆಗಿದೆ? coagulation is not required in case of slow sand filter. That is the only statement which is correct. So the answer is only 3. That is A. Coming to the next question, consider the following statement. The slow sand filter is not efficient in removing turbidity. Andre namಗೆಲ್ಲರಿಗೂ ಗೊತ್ತಿದೆ slow sand filter is very perfect in removing turbidity. So statement first na ತಲೆಯಲ್ಲಿ ಇಟ್ಕೊಳ್ಳಿ ಈಗ. Then the slow sand filter has a high initial cost. Of course ಅದಿರುತ್ತೆ, ಯಾಕೆಂದ್ರೆ ಏರಿಯಾ ಬಗ್ಗೆ ಎಲ್ಲ ಗೊತ್ತು ನಿಮ್ಗೆ, ಎಷ್ಟು ದೊಡ್ಡ ಏರಿಯಾ ರಿಕ್ವೈರ್ಡ್ ಅದೆಲ್ಲ ಗೊತ್ತು. ಸೊ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋಯ್ತು. ದೆನ್ ಸ್ಕಿಲ್ಡ್ ಸೂಪರ್ವಿಷನ್ ಈಸ್ ರಿಕ್ವೈರ್ಡ್ ಇನ್ ಸ್ಲೋ ಸ್ಯಾಂಡ್ ಫಿಲ್ಟರ್. ಇದ್ರ ಬಗ್ಗೆ ನಾನು ಹೇಳಿದೀನಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ, ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂಡ್ ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ದ ಕಂಪ್ಯಾರಿಸನ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂಡ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್. ಓಕೆ, ಸ್ಕಿಲ್ಡ್ ಸೂಪರ್ವಿಷನ್ ಇಸ್ ನಾಟ್ ರಿಕ್ವೈರ್ಡ್ ಇನ್ ಕೇಸ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್. ಅಲ್ಲಿಗೆ ಏನಾಯ್ತು? ಸ್ಟೇಟ್ಮೆಂಟ್ ನಂಬರ್ 1 ಕರೆಕ್ಟು, ಸ್ಟೇಟ್ಮೆಂಟ್ ನಂಬರ್ 2 ಕರೆಕ್ಟು, ಸ್ಟೇಟ್ಮೆಂಟ್ ನಂಬರ್ 3 ತಪ್ಪು. ಆದ್ರಿಂದ ಯಾವ ಆನ್ಸರ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ನೋಡಿ. ಓನ್ಲಿ 3 ಕರೆಕ್ಟಾ? ನೋ. ಓನ್ಲಿ 1 and 2 ಎಸ್. ಸೊ ದ ಆನ್ಸರ್ ಇಸ್ ಬಿ. 1 and 2 ಆರ್ ಕರೆಕ್ಟ್. ಓಕೆ, ಸೊ ಫಾರ್ ದಿಸ್ ಕ್ವೆಶನ್ ದ ಆನ್ಸರ್ ಇಸ್ 1 and 2. Yes. Coming to a very simple question, the filter run in rapid sand filter should not be less than dash hours. The filter run ಅಂದ್ರೆ ಏನರ್ಥ? ಫಿಲ್ಟರ್ ಕ್ಲೀನಿಂಗ್ ಅಂತಾನೆ ತಗೊಳ್ಳಿ. ನಾಟ್ ಬಿ ಲೆಸ್ ದ್ಯಾನ್ ಅಂತ ಹೇಳ್ತಾರೆ. ಸೊ 1 hour, 6 hours, 12 hours, should not be less than 24 hours. ಓಕೆ, ಸೊ ಫಿಲ್ಟರ್ ರನ್ ಕಂಟಿನ್ಯೂಸ್ ಆಗಿ ಎಷ್ಟು ರನ್ ಆಗ್ಬೋದು? 24 hours. 24 hours ಆದ್ಮೇಲೆ ಏನು? ಕ್ಲೀನಿಂಗ್ ರಿಕ್ವೈರ್ಡ್ ಅಂತ. ಆದ್ರಿಂದ ದ ಆನ್ಸರ್ ಇಸ್ ನಾಟ್ ಲೆಸ್ ದ್ಯಾನ್ 24 hours. ಓಕೆ, ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ಅಂಡ್ ದ ಲಾಸ್ಟ್ ಕ್ವೆಶನ್ ಆಫ್ ದ ಸೆಷನ್ 26. ನೌ ದಿಸ್ ಕ್ವೆಶನ್ ಸ್ಟೇಟ್ಸ್ ದಟ್ ಸ್ಲೋಸ್ ಅಂಡ್ ಮತ್ತೆ ಅದೇ 3 ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್, ಸ್ಲೋ ಸ್ಯಾಂಡ್ ಫಿಲ್ಟರ್ ಇಸ್ ನಾಟ್ ಫ್ಲೆಕ್ಸಿಬಲ್ ಇನ್ ಫ್ಲಕ್ಚುಯೇಷನ್ಸ್ ಇನ್ ಡಿಮಾಂಡ್. ಓಕೆ, ದೆನ್ ದ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಇಸ್ ಫ್ಲೆಕ್ಸಿಬಲ್ ಇನ್ ಫ್ಲಕ್ಚುಯೇಷನ್ಸ್ ಇನ್ ಡಿಮಾಂಡ್. ಎಸ್. ದೆನ್ ದ ಮೆಥಡ್ ಆಫ್ ಕ್ಲೀನಿಂಗ್ ಆಫ್ ಅ ಸ್ಲೋ ಸ್ಯಾಂಡ್ ಫಿಲ್ಟರ್ ಇನ್ವಾಲ್ವ್ಸ್ ಅಜಿಟೇಷನ್ ಅಂಡ್ ಬ್ಯಾಕ್ ವಾಷಿಂಗ್. ಸೊ ಇದರಲ್ಲಿ 3ರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ ನೋಡಿ. ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಅಜಿಟೇಷನ್ ಬೇಡ, ಬ್ಯಾಕ್ ವಾಷಿಂಗು ಬೇಡ. ಸೊ ಸ್ಟೇಟ್ಮೆಂಟ್ ನಂಬರ್ 3 ಇಸ್ ರಾಂಗ್ ಅಂತ ಅರ್ಥ. ಅಂದ್ರೆ ಬ್ಯಾಕ್ ವಾಷಿಂಗ್ ಯೂಸ್ ಆಗೋದು ಬರೀ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಅಷ್ಟೇ. ಸೊ ವಿ ಕ್ಯಾನ್ ಒಮಿಟ್ ದ ಥರ್ಡ್ ಆಪ್ಷನ್. ನೌ ಕಮಿಂಗ್ ಟು ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್. ಹೌದು, ಸ್ಲೋ ಸ್ಯಾಂಡ್ ಫಿಲ್ಟರ್ ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್ ಫಾರ್ ಫ್ಲಕ್ಚುಯೇಷನ್ಸ್ ಇನ್ ಡಿಮಾಂಡ್. ಓಕೆ, ಯಾಕೆ ಅಂತಂದ್ರೆ ಸ್ಲೋ ಸ್ಯಾಂಡ್ ಫಿಲ್ಟರ್ ಅದು ಸ್ಲೋನೇ, ರೇಟ್ ಆಫ್ ಫಿಲ್ಟ್ರೇಷನ್ ಇಸ್ ವೆರಿ 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 ಲೋ. ಅದು ಫ್ಲಕ್ಚುಯೇಷನ್ಸ್ ಇನ್ ಡಿಮಾಂಡ್ ಗೆ ಫ್ಲೆಕ್ಸಿಬಲ್ ಆಗಕ್ಕೆ ಸಾಧ್ಯ ಇಲ್ಲ. Whereas in rapid sand filter, it can be flexible. So what should be our answer? It should be 1 and 2. Okay, so 1 and 2 is are the correct statements. The answer so the answer should be A, 1 and 2. The answer is A for this question. Yes, I think I have briefed enough about session 26, which involved the comparison of slow sand filters with the rapid sand filter, and a very detailed explanation about the pressure filter, the construction of the pressure filter, working of the pressure filter, and the types of pressure filters, which were vertical type of pressure filter and as well as the horizontal pressure filter. And I have briefed about the advantages and disadvantages of the pressure filters. And I have covered enough of the
multiple choice questions which would give enough knowledge about how you would face the questions in your DCET or any of the further exams. This is all about session number 26. And in session number 27, we are going to study about the disinfection of water, which is the next step of this filtration. And you must always keep in mind what was the flow chart of treatment of water. That is the basic thing. Even I had included the same flow chart in the treatment of water, session number 25. You can go through that. First, what are all the processes involved in the treatment of water? Further, we can note after filtration, what is the step? That is disinfection of water. Let us take up the disinfection of water in session number 27. I hope this should end up over here. And yes, we'll be coming with disinfection in the next session. For here, this is the class for now.